ಡೆವಲಪ್ಮೆಂಟ್‌ನ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಜನರ ಹಕ್ಕು ಆಗ್ತದೆ. ಪಕ್ಷ ಇದರ ಬಗ್ಗೆ ಮಾಡಿದೆ. ದೆಹಲಿಯಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೀಲನ್ನು ಮುದ್ರೆಯನ್ನು ಹೊಂದಿದಂತ ಸುಪ್ರೀಂ ಕೋರ್ಟ್. ಆ ಮಕ್ಕಳಿಗೆ ಏನು ಗೊತ್ತಿರಲಿಲ್ಲ ಕಾಕ್ರೋಚ್ ಅಂತ ಇಟ್ಟದ್ದು ಕಡೆಗೆ. ಆದರೆ ಅಷ್ಟೊಂದು ಜನ ಮಕ್ಕಳು ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವಾಗ ಒಂದು ಲಾಠಿ ಚಾರ್ಜನ್ನು ಮಾಡಿದಂಥದ್ದು, ಅವರನ್ನ ಆ ಮೊಳೆ ಇದ್ದಂಥ ಲಾಠಿಯಲ್ಲಿ ಹೊಡೆದಂಥದ್ದು, ಮತ್ತೆ ರಬ್ಬರ್ ಪೆಲೆಟ್ಸ್ ಆ ಮೈಗೆಲ್ಲ ಗಾಯ ಅಂತ ನೋಡಿದಾಗ ಅಧ್ಯಕ್ಷರಿಗಾಗಿ ಮನಸ್ಸು ಕರೆದು ಯಾರ್ದಾದ್ರೂ ಮನಸ್ಸು ಕರೆದು ಅದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಪ್ರಧಾನಮಂತ್ರಿಯವರ ಮನೆಯಲ್ಲಿ ಸೋನಿಯಾ ಗಾಂಧಿ ಹೋಗಿದ್ದಾರೆ ಪ್ರತಿಭಟನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಎಲ್ಲ ವಿರೋಧ ಪಕ್ಷದವರು ಬೆಂಬಲವನ್ನು ಕೊಟ್ಟು ಪಾರ್ಲಿಮೆಂಟ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದನ್ನ ಅರ್ಥವನ್ನು ಮಾಡಿಕೊಳ್ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯನ್ನು ಮಾಡುವಂಥದ್ದು ನಮ್ಮ ಹಕ್ಕಾಗುತ್ತೆ. ಆದರೆ ಒಂದೇ ದಿವಸ ಇಲ್ಲಿ ಉಡುಪಿಯ ಶಾಸಕರು ಮಾಡಿದಂಥದ್ದು ಅವರ ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಒಂದು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳಿದ್ರೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯಿತು, ನಾವು ಹೊಡೆದದ್ದು ಹೌದು ಅಂತ. ಇನ್ನೊಂದು ಇಡೀ ಕುಟುಂಬವನ್ನ ಧ್ವಂಸ ಮಾಡ್ತೇವೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಕುಟುಂಬವನ್ನು ಧ್ವಂಸ ಮಾಡ್ತೇವೆ, ಇಟ್ ಅಟ್ರಾಕ್ಟ್ಸ್ ಲೀಗಲ್ ಆಕ್ಷನ್ಗೆ. ಅದಕ್ಕೋಸ್ಕರ ಒಂದು ನಮ್ಮ ಪಕ್ಷದ ಮುಖಂಡರು ಕೆಲವರೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, FIR ಹಾಕಿ ಆಗಿದೆ. ದಟ್ಸ್ ನಾಟ್, ಅಲ್ಲಿ ಮುಗಿತಿಲ್ಲ. ಇದರಲ್ಲಿ ಇನ್ನೂ ಎರಡು ಅಟ್ರಾಕ್ಟ್ ಆಗ್ತದೆ. ಒಂದು ಕ್ರಿಮಿನಲ್ ಡಿಫಾಮೇಷನ್, ಇನ್ನೊಂದು ಸಿವಿಲ್ ಡಿಫಾಮೇಷನ್. ಎರಡು ಹಾಕಬೇಕಾಗ್ತದೆ ಅಂತ ನಾನು ನಿನ್ನೆ ಮಂಗಳೂರಿನಲ್ಲಿ ಮಾತಾಡುವಾಗ ಹೇಳಿದೆ. ಯಾಕಂದ್ರೆ ಯಾರಾದರೂ ಹೇಳಿಕೆಗಳನ್ನು ಕೊಡುವಾಗ ಅವರ ಹಕ್ಕಾಗ್ತದೆ, ಆದರೆ ಬೇರೆಯವರಿಗೆ ಬಗ್ಗೆ ಮಾತಾಡುವಾಗ ಅದು ಶುಡ್ ಬಿ ವಿತಿನ್ ಈ ಕಾನೂನು ವ್ಯಾಪ್ತಿಯಲ್ಲಿ ಬರಬೇಕಾಗ್ತದೆ. ಅದಕ್ಕೆ ಮೀರಿ ಹೋದಾಗ ಕಾನೂನಿನಲ್ಲಿ ಕ್ರಮ ತಗೊಳ್ಳುವಂಥದ್ದು ನಮ್ಮ ಹಕ್ಕ. ತೀರ್ಮಾನವನ್ನು ಮಾಡಿದೆ. ದಯವಿಟ್ಟು ನಾನು ಶಾಸಕರ ಹತ್ರ ಹೇಳುವಂಥದ್ದು, ನಮ್ಮಲ್ಲಿ ಯಾರಾದರೂ ಅವರಿಗೆ ಟೀಕೆಯನ್ನು ಮಾಡೋದು ನಾವು ಅವರಿಗೆ ಅಡ್ವೈಸ್ ಮಾಡ್ತೇವೆ. ಭಾಷೆಯನ್ನು ಪ್ರಯೋಗ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ನಿಮಗೆ ಜನ ಮತ ಹಾಕಿದ್ದು ಒಳ್ಳೆಯ ಭಾಷೆಯಲ್ಲಿ ಅವರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅದೇ ಒಳ್ಳೆಯ ಭಾಷೆಯಲ್ಲಿ ಟೀಕೆಯನ್ನು ಮಾಡಲಿಕ್ಕೆ, ಅದಕ್ಕೂ ವಿರೋಧವನ್ನು ಮಾಡೋದು. ಈಗ ನಿನ್ನೆ ಸುಷ್ಮಾ ಸ್ವರಾಜ್ ಅವರದೊಂದು ವೈರಲ್ ಬರ್ತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಕೊನೆಯ ಅಧಿವೇಶನದಲ್ಲಿ ಅವರು ಮಾತಾಡಿದಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷದವರಿಗೆ ಅವರೇನು ಹೇಳ್ತಾರೆ ಅಂದರೆ, ಅವರ ಪಾರ್ಟಿಯವ್ರದ್ದು ಹೇಳ್ತಾನೆ, ನಮ್ಮ ಪಾರ್ಟಿಯವ್ರದ್ದು ಹೇಳೋದಿಲ್ಲ. ಅವರೇನು ಹೇಳ್ತಾರೆ ಅಂದರೆ, ನಾವು ವಿರೋಧಿಗಳು ಶತ್ರುಗಳಲ್ಲ ಅಂತೇಳಿ. ಅದನ್ನ ಇವರು ಮನಸ್ಸಲ್ಲಿ, ಇವರು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಅವ್ರ ಸಿದ್ಧಾಂತದ ಬಗ್ಗೆ ನಾವು ಮಾತಾಡೋದಿಲ್ಲ. ಈ ಎಂಟ್ರಾಯ್ಡ್ ಅವರ ಹಕ್ಕು, ಅವರ ಪಕ್ಷದ ಸಿದ್ಧಾಂತದ ಬಗ್ಗೆ ಅವರು ಹೋರಾಟವನ್ನು ಮಾಡಲಿ. ಬಟ್ ಈ ಸಿದ್ಧಾಂತದ ಒಳಗೆ ಬರ್ತದ ಅಂತ ನನ್ನದು. ಅದನ್ನ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರ ಕುಟುಂಬವನ್ನು ಧ್ವಂಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು, ಮತ್ತೆ ಅವರು ವೈಯಕ್ತಿಕವಾಗಿ ಅವರಿಗೆ ಟೀಕೆಯನ್ನು ಮಾಡಿದ್ರಲ್ಲ, ಅವ್ರು ಹೇಳಿದ ಶಬ್ದ ನಾನು ರಿಪೀಟ್ ಸರಿ ಅನ್ನುವಂಥದ್ದು. ಅವರು ಸ್ವಲ್ಪ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕಂತ, ಮತ್ತೆ ಮತದಾರರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿ ನಾವು ಇಂಥ ವ್ಯಕ್ತಿಗಳಿಗೆ ಮತವನ್ನು ಹಾಕ್ತೇವೆ ಅನ್ನುವಂಥದ್ದು ಅವರು ಸಹ ಜಾಗೃತರಾಗಿ. ಇಷ್ಟು ವರ್ಷಗಳ ಕಾಲ ನಾವು ಯಾರಿಗೂ ವೈಯಕ್ತಿಕವಾಗಿ ದೂಷಣೆಯನ್ನೇ ಮಾಡಿದ್ದೇವೆ. ಆನ್ ಇಶ್ಯೂಸ್ ಐ ಅಗ್ರಿ, ವಿಷಯಾಧಾರಿತ ಚರ್ಚೆ ಆಗಬೇಕು, ದೂಷಣೆಯನ್ನು ಮಾಡಬೇಕು. ಬಿಟ್ಟರೆ ವೈಯಕ್ತಿಕ ದೂಷಣೆ ಈ ಚುನಾವಣೆಯನ್ನು ಮಾಡಲಿಲ್ಲ, ಮಾಡಿದವರಿಗೆ ಉತ್ತರವನ್ನು ಹೇಳ್ತಾ ಇರಲಿಲ್ಲ. ಆದರೆ ಇಂಥದ್ದನ್ನ ಮಾಡುವಂಥದ್ದು ಪಕ್ಷದ ಮುಖಂಡರು ಅವ್ರಿಗೆ ನಿಂತಿದ್ರಲ್ಲ, ಕೊನೆ ಪಕ್ಷ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರು ಮಾಲೆ ಹಾಕಿದ್ರಲ್ಲ, ಗುಜರಾತ್ನಲ್ಲಿ ಮಾಲೆ ಹಾಕಿದಾಗ 5 ಜೈಲಿನಿಂದ ಬಂದವರಿಗೆ. ದಯವಿಟ್ಟು ಇಂಥದನ್ನ ಮಾಡಬಾರದು. ನೀವು ಸ್ವತಃ ಶಾಸಕರಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಯಾಕಂದ್ರೆ ಇವಾಗ ಲಾ ಮೇಕರ್ಸ್ ಅಂತ ಕರೆಯುವಂಥದ್ದು ಶಾಸಕರಿಗೆ, ನೀವು ಲಾ ಬ್ರೇಕರ್ಸ್ ಆಗಬಹುದು. ಇಷ್ಟನ್ನ ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಪಕ್ಷದ ಮುಖಂಡರು ಸಹ
ನಾವು ಸಹ ನಮ್ಮ ಪಕ್ಷದ ಯಾರಾದರೂ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಅಥವಾ ಭಾಷಣವನ್ನು ಮಾಡುವಾಗ ನಾವು ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳ್ತೀವಿ ನಾವು. ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ದಯವಿಟ್ಟು ತಮ್ಮ ಮುಖೇನ ಶಾಸಕರಿಗೂ ಕೇಳ್ಕೊಳ್ತೇನೆ, ದಯವಿಟ್ಟು ಇನ್ನು ಮುಂದೆ ನಿಮ್ಮ ಸಿದ್ಧಾಂತದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯಾರು ನಿಮ್ಮ ಸಿದ್ಧಾಂತದ ಬಗ್ಗೆ, ನಿಮ್ಮ ಪಕ್ಷದ ಸಿದ್ಧಾಂತಕ್ಕೆ ನೀವು ಬದ್ಧರಾಗಿರುವಂಥದ್ದು ಯು ಆರ್ ಎಂಟೈಟಲ್. ಆದರೆ ನೀವು ಬೇರೆಯವರನ್ನ ಟೀಕೆಯನ್ನು ಮಾಡುವಾಗ ಆ ಪದ ಪ್ರಯೋಗ ಮಾಡುವಾಗ ಹದ್ದು ಮೀರಿ ಮಾತಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಕೋರಿಕೆ. ಸಮುದ್ರಕ್ಕೆ ಬಿಸಾಡ್ತೇವೆ ಅಂತ ಹೇಳ್ತೇವೆ, ಸಮುದ್ರ ಮೀನುಗಳು ತಿಂತವೆ ಅಂತ ಹೇಳ್ತೇವೆ. ಅದನ್ನು ಪುನಃ ಪ್ರಕಾಶ್ ರಾಜ್ ಅವರು ಈಸ್ ಕೇಪಬಲ್, ಇವ್ರನ್ನ ಫೈಟ್ ಮಾಡಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರ ಒಂದು ಕೇಸನ್ನು ಕೊಡ್ಬೋದು, ಏನು ಮಾಡ್ಬೋದು. ಆದರೆ ಒಂದಲ್ಲ ಎರಡು ನಿರಂತರವಾಗಿ ಇಂಥದ್ದನ್ನು ಮಾಡಿದಾಗ ಕಾನೂನು ರೀತಿ ಕ್ರಮ ಒಂದೆರಡು ಸಲ ಆದರೆ ಸ್ವಲ್ಪ ಆ ಲಿಮಿಟ್ನೊಳಗೆ ಬರ್ತಾರೆ ಅಂತ ನಾನು ಭಾವಿಸ್ತೇನೆ.